ಮಂದಿಯನ್ನು ನಿರೀಕ್ಷೆ ಮಾಡಿ ಕಲಿಯುವುದಲ್ಲ. ಬಡತನ ಬರ್ತೈತಿ, ಕಲಿಯೋದು ಏನು? ಬಡತನ ಬಂದರೆ ಏನಾಗುತ್ತೆ? ನಿನ್ನೆ ಹೇಳ್ತಾ ಇದ್ದೆಲ್ಲ, ಮನುಷ್ಯನಿಗೆ ತುಂಬಿದ ಪಾಕೆಟ್, ತುಂಬಿದ ಜೇಬ 100 ಆಟ ಕಲಿಸಿದ್ರೆ ಖಾಲಿ ಜೇಬ್ ಜೀವನದೊಳಗೆ 100 ಪಾಠ ಕಲಿಸ್ತೈತೆ ಅಂತ. ಅದನ್ನು ಕಲಿಬೇಕು ಮನುಷ್ಯ. ಸ್ಟೀವ್ ಜಾಬ್ಸ್ ಅಂತಿದ್ದ, ನೀವೆಲ್ಲ ಕೇಳಿರ್ಬೇಕು ಹೆಸರು, ಸ್ಟೀವ್ ಜಾಬ್ಸ್. ಅವ ಹೇಳ್ತಾನೆ, ಮನುಷ್ಯನಿಗೆ ಜೀವನದಲ್ಲಿ ಹಸಿವು ಮತ್ತು ಬಡತನ, ಹಸಿವು ಮತ್ತು ಬಡತನ ಏನು ಪಾಠ ಕಲಿಸ್ತಾವಲ್ಲ, ಇದು ಯಾವ ವಿಶ್ವವಿದ್ಯಾಲಯವೂ ಕಲಿಸೋದಲ್ಲಂತ. ಅಂಥ ಪಾಠ ಬಡತನ ಕಲಿಸ್ತದೆ, ಇರ್ತದೆ. ಏನು ವೈರಿಗಳು ಬರ್ತಾರೆ ಜೀವನದಲ್ಲಿ, ಇರುವುದಿಲ್ಲೇನು? ನಮಗೆ ಭಾಳ ಮಂದಿ ವೈರಿಗಳದಾರೆ. ನಮ್ಮ ಮನೆ ಮಗ್ಗಲ್ದವ್ರು ವೈರಿಗಳದಾರ, ನಮ್ಮ ಓಣ್ಯಾಗ ವೈರಿಗಳ. ಏನು ಮಾಡವ ನೀನು ಅವ್ರನ್ನ ತಗೊಂಡು? ಅಲ್ಲ, ಕಲಿಬೇಕಾದದ್ದು ಏನಂದ್ರೆ, ಆತ ಒಬ್ಬ ವೈರಿ ಅದಾನಂತ ತಿಳ್ಕೊಂಡು 100 ಮಂದಿ ವೈರಿಗಳದಾರ ಅಂತ ತಿಳ್ಕೊಂಡು ಏನು ಹೋಗಿ ಅವ್ರು ತಲೆ ತೆಗಿಯೋಕ್ಕಾಗತ್ತಾ? ನಮಗೆ ಕಲಿಯುವುದೇನು ಜೀವನದಲ್ಲಿ ಅಂದ್ರೆ, ನನಗೆ ಭಾಳ ಮಂದಿ ವೈರಿಗಳದಾರ ಅಂತ ತಿಳ್ಕೊಂಡು ಹುಡುಕ್ಯಾಡಿ ವೈರಿಗಳ ತಲೆಯನ್ನು ತೆಗೆಯೋದಲ್ಲ, ನನ್ನ ತಲೆಯಿಂದ ವೈರಿಗಳನ್ನು ತೆಗೆದು ಬಿಟ್ರೆ ಅದು ಜೀವನ ಸಾರ್ಥಕ ಅಷ್ಟೇ. ವೈರಿಗಳನ್ನು ತೆಗೆಯುವುದಲ್ಲ, ನನ್ನ ತಲೆಯಾಗಿಂದ ವೈರಿಗಳನ್ನು ತೆಗೆದು ಬಿಡೋದಷ್ಟೆ. ಕಲಿಯುವುದೇ. ಮಂದಿ ಭಾಳ ನಮಗೆ ನಿಂದ ಮಾಡ್ತಾರೆ, ಮತ್ತು ಮಾಡ್ತಾರೆ ಪಾಪ. ಎಲ್ಲ ಪುಕ್ಕಟೆ ಇವೆಲ್ಲ ಸಿಕ್ಕಾವ, ಮತ್ತು ಅವೇನು ಉದ್ಯೋಗ ಖಾತ್ರಿ ಬರ್ತಾವ, ರೊಕ್ಕ ಬಿಡ್ತೈತಿ, ಕೆಲಸ ಏನೈತೆ ಅವ್ರಿಗೆ? ನೀವು ಒಂದು ನೆನಪಿಟ್ಕೊಂಡವ್ರಿ, ಹೋಗಾಕ ಊರು ಮುಂದಿನ ಬಾವಿ ಮುಚ್ಚಬಹುದು, ಊರು ಮಂದಿ ಬಾಯಿ ಮುಚ್ಚಕ್ಕಾಗೋದಿಲ್ಲ, ತಿಳ್ಕೊಂಬಿಡ್ರಿ ಅಷ್ಟೆ. ಊರು ಮುಂದಿನ ಬಾವಿ ಮುಚ್ಚಬಹುದು, ಊರು ಮಂದಿ ಬಾಯಿ ಮುಚ್ಚಕ್ಕಾಗೋದಿಲ್ಲ. ಅಕಸ್ಮಾತ್ ಒಂದು ವೇಳೆ ನೀ ಬಿದ್ದಿ ಅಂದ್ರೆ ಬಾಯಾಗ, ನಿನ್ನ ದೈವ ಚಲೋ ಇತ್ತು ಅಂದ್ರೆ ಬಾವ್ಯಾಗಿಂದ ಎದ್ದು ಬರ್ತಿ. ಆದ್ರೆ ನಿನ್ನ ಅದೃಷ್ಟ ಇರಲಿ ಬಿಡಲಿ, ಆದ್ರೆ ಊರು ಮಂದಿ ಬಾಯಾಗಿಂದ ಪಾರಾಗೋದಕ್ಕೆ ಕಷ್ಟ ಐತಿ. ಅದಕ್ಕೆ ಮನುಷ್ಯ ಊರು ಅಂದಮೇಲೆ ಒಂದಿಷ್ಟು ಆಡ್ತಿರ್ತಾವ ಅಷ್ಟೇ. ನಾ ಭಾಳ ಸಲ ಇದನ್ನು ಹೇಳ್ತಿರ್ತೀನಿ. ಏನಂದ್ರೆ, ಈಗ ನಿನ್ನೆ ಮೊನ್ನೆ ಅಡುಗೆ ಮಾಡಿರ್ತಾರೆ ಮನ್ಯಾಗ, ಅಡುಗೆ ಮಾಡಿದ್ದು ನಮಗೆ ತಂದಿಟ್ಟು ಕೂಡಲೇ ನಾವು ಮನ್ಯಾಗ ಶಿಫ್ಟಿಗೆ ಹೇಳ್ತೀವಿ. ಏನಂತೀವಿ ಅಂತಾರಿಲ್ಲ ಗಂಡು ಮಕ್ಕಳು, ನಿನ್ನೆ ಮೊನ್ನೆ ತಂದಿಟ್ಟು ನನಗೆ ಹಳಸಿದ್ದು ಯಾರು ಉಣ್ತಾರೆ ಮನ್ಯಾಗ ಅನ್ನೋದಿಲ್ಲ ನೀವು. ಏನಾಗ್ತೈತೆ ಉಣ್ರಿ, ಏನು ಒಂದು ಸಮಸ್ಯೆ ಏನು? ಅಲ್ಲ, ನಿನ್ನೆ ಮೊನ್ನೆ ಮಾಡಿದ ಹಳಸಿದ ಅಡುಗೆ ಉಂಡ್ರೆ ಹೊಟ್ಟೆ ಕೆಡ್ತೈತೆ ಅಂತ ನಮಗೆ ಗೊತ್ತೈತೆ ಇಲ್ಲ? ನಿನ್ನೆ ಮೊನ್ನೆ ಮಾಡಿದ ಹಳಸಿದ ಅಡುಗೆ ಉಂಡ್ರೆ ಹೊಟ್ಟೆ ಕೆಡ್ತೈತಿ, ನಿನ್ನೆ ಮೊನ್ನೆ ಆಡಿದ ಮಾತು ತಲೆಯಾಗ ಇಟ್ಕೊಂಡ್ರೆ ತಲೆನೂ ಕೆಡ್ತೈತೆ ಅಂತ ಗೊತ್ತಿರ್ಬೇಕು ಮನುಷ್ಯಾಗ. ಇದನ್ನು ಕಲಿಯೋದು ಜೀವನದೊಳಗೆ ಅಷ್ಟೆ. ಅದಕ್ಕೆ ಜೀವನ ಅಂದ್ರೆ ಕಲಿಯೋದಷ್ಟೇ ಇಲ್ಲ. ಏನು ಕಲಿಯೋದು ಅಂದ್ರೆ, ನಾ ಅನ್ಕೊಂಡಂಗೆ ನನ್ನ ಇಚ್ಛೆಯಂತೆ ಜಗತ್ತು ನಡೆಯುವುದಿಲ್ಲ. ಇಲ್ಲಿ ನಾವೇನು ಕಲಿಬೇಕು ಅಂದ್ರೆ, ನನ್ನ ಇಚ್ಛೆಯಂತೆ ನಾ ಅನ್ಕೊಂಡಂಗೆ ಈ ಜಗತ್ತು ನಡೆಯುವುದಿಲ್ಲ. ಈಗ ಯಾವ ಅತ್ತಿಗೆ ಇಚ್ಛೆ ಇಲ್ಲ ಹೇಳಿ, ನನ್ನ ಸೊಸೆ ಬಂದು ಬಿಸಿ ರೊಟ್ಟಿ ಮಾಡಿ ಕೊಡ್ಬೇಕಂತ ಅತ್ತಿಗೆ ಇಚ್ಛೆ ಇಲ್ಲ, ಎಲ್ಲ ಅತ್ತಿಯವ್ರಿಗೆ ಇರುತ್ತೆ.